ಭಾರತದ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಯನ್ನ ತಡೆಯುವಲ್ಲಿ ಪಾಕಿಸ್ತಾನದ ವಾಯು ರಕ್ಷಣಾ ಕವಚ ಸಂಪೂರ್ಣವಾಗಿ ವಿಫಲವಾಗಿತ್ತು. ಈ ವೈಫಲ್ಯತೆಯನ್ನ ಪಾಕಿಸ್ತಾನ ಸಂಸತ್ನಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈ ಬಗ್ಗೆ ಸಂಸತ್ನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಾರತದ ಶೆಲ್ ದಾಳಿಯನ್ನ ತಡೆಯುವಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಕ್ಷಿಪಣಿ ದಾಳಿ ತಡೆಯುವಲ್ಲಿ ಏರ್ ಡಿಫೆನ್ಸ್ ವಿಫಲ ಆಗಿದೆ. ಭಾರತದ ಕೆಲವು ಡ್ರೋನ್ಗಳನ್ನ ಹೊಡೆದಿದ್ದೀವಿ. ನಮ್ಮ ರಕ್ಷಣಾ ಕವಚ ಭಾರತಕ್ಕೆ ತಿಳಿಯುವ ಹಿನ್ನೆಲೆ ಕೆಲವು ಡ್ರೋನ್ಗಳನ್ನ ನಾವು ಹೊಡೆದಿಲ್ಲ. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಾಯು ರಕ್ಷಣಾ ಕವಚ ವಿಫಲ ಆಗಿದೆ ಅಂತ ಪಾಕಿಸ್ತಾನದ ಸಂಸತ್ನಲ್ಲೇ ಒಪ್ಪಿಕೊಂಡಿರೋದು. ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಾರತದ ಶೆಲ್ ದಾಳಿಯನ್ನ ಈ ಏರ್ ಸಿಸ್ಟಮ್ ತಡೆದಿಲ್ಲ ಅನ್ನೋದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನ ವಿರುದ್ಧ ಯುದ್ಧದಲ್ಲಿ ಸೈನಿಕರು ಗೆದ್ದು ಬರಲಿ. ಬೆಂಗಳೂರಿನ ಜಮಿಯಾ ಮಸೀದಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಸೈನಿಕರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುವಂತೆ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಮುಸ್ಲಿಮರಿಂದ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಯಶವಂತಪುರದ ಜಮಿಯಾ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಭಾರತದ ಸೈನಿಕರಿಗೆ ಯಶಸ್ವಿಯಾಗಲಿ ಅಂತ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. जाते हैं और यहाँ के अफराद इंतकाल कर जाते हैं और वीडियोग्राफी कर सकते हैं, हम सेल्फी ले सकते हैं। ना ना ना, बल्कि रखा है इसलिए कि हर उम्मती का ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.